ಒಬ್ಬಂಟಿ ಮನೆ ಕಟ್ಟೋದು ಭಾಳ ಕಷ್ಟ ಕಣ್ರಪ್ಪ. ಏನು ಮಾಡ್ತೀವಿ ಗೈಸು ಗುರುವಾರದ ಬ್ಲಾಗ್ ಇದಾಗಿರುತ್ತೆ. ಏನು ಬೆಳಗ್ಗೆ ತಿಂಡಿ ಮಾಡ್ತಾರೆ ಅನ್ಕೊಬೇಡಿ. ಸೊ ಕೆಲಸ ಹತ್ರ ಬಂದಿದ್ವಲ್ಲ, ಸೊ ಟೈಮ್ ಬಂದು 10:30 ಆಗಿತ್ತು. ವೀಡಿಯೋ ಮಾಡೋಕ್ಕೂ ಸುದ ಆಗ್ತಿರೋದಿಲ್ಲ. ಸೊ ಹೆಂಗೋ ತಿಂಡಿಗೆ ಮಾಡ್ಬಿಟ್ಟು ತಿಂಡಿ ಮಾಡ್ತಾಯಿದ್ವಿ. ಸೊ ಮನೆ ಇಲ್ಲಿ ಇವತ್ತು ಕೆಲಸ ಊರಲ್ಲೇ ಇರೋದ್ರಿಂದ ಅಲ್ಲಿ ಇಡ್ಲಿ ಮಾಡಿದರು. ಸೊ ಇಡ್ಲಿ ತಿನ್ಕೊಂಡು 3 ಸೀಟ್ 4 ಸೀಟ್ ಬಂದಿದ್ದು ಇವತ್ತು ಕೆಲಸಕ್ಕೆ. ಸೊ ನಮ್ಮನೆ ಕೆಲಸ ಮಾಡೋದ್ರಿಂದ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡೋಕ್ಕಾಯ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಕಾರ್ಪೆಂಟ್ರ್ ಬೇರೆ ಫೋನ್ ಮಾಡಿದರು. ಸರ್ ತಿಂಡಿ ಮಾಡ್ಕೊಂಡು ನಾವು ಸ್ವಲ್ಪ ಕಿರ್ಗಾಲ್ಗೆ ಹೋಗ್ಬೇಕಿತ್ತು. ಕಿರ್ಗಾಲ್ಗೆ ಸ್ವಲ್ಪ ಬೀಡಿಂಗ್ ಪಟ್ಟಿಗಳೆಲ್ಲ ಬೇಕು ಅಂತ ಹೇಳಿದರು. ಸೊ ಕಿಟಕಿ ವಾಲ್ಗಳಿಗೆಲ್ಲ ಹೊಡೆಯೋಕ್ಕೆ ವಾಸ್ಕರ್ಗಳಿಗೆಲ್ಲ ಬೀಡಿಂಗ್ ಬೇಕು ಅಂತ ಹೇಳಿದರು. ಸರಿ ಬಾಪ ತಗೊಡ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಕಿರ್ಗಾಲ್ಗೆ ಕರ್ಕೊಂಡು ಹೋದರು. ಸರಿ ಬನ್ನಿ ಅಣ್ಣ ಆಯಿತು ಅಂದ್ಬಿಟ್ಟು ಅವರು ನಮ್ಮ ಫ್ರೆಂಡೇ ಕರ್ಕೊಬೋದೆ ಕಾರ್ಪೆಂಟ್ರನ್ನ. ಸೊ ಏನೇನು ಬೇಕು ತಗೊಬೇಡಪ್ಪ ಈಗಲೇ ಅಂದು ನೋಡಿ ಇಷ್ಟ ಐತೆ ಕಣ್ರಿ. ನೋಡೋಕ್ಕೆ ಒಂದು ಬಿಗಿಯಾಗಿ ಒಂದಿಷ್ಟು ಸೌದೆ ಇದ್ದಂಗೆ ಐತೆ. ಅವಕ್ಕೆ 2,500 ರೂಪಾಯಿ. ಏನಪ್ಪ ಮನೆ ಕಟ್ಟೋದು ಬಡವರು. ಒಂದೊಂದು ಐಟಮ್ ಪದಾರ್ಥಗಳು ಗಗನಕ್ಕೆ ಏರ್ಬಿಟ್ಟಿದ್ದಾವೆ. ಸೊ ನಾವಂತೀವಿ ವೇಸ್ಟೇಜ್ ಪೀಸು ಅಂತ. ಅವಕ್ಕಿರೋ ಡಿಮ್ಯಾಂಡು ಯಾವಕ್ಕೂ ಇಲ್ಲ. ಸರಿ ಅಂದ್ಬಿಟ್ಟು ಬಾಣ ತಗೊಂಡು ಇನ್ನೇನು ಬೇಕು ಎಲ್ಲ ಐಟಮ್ ಇಲ್ಲಿ ನೋಡ್ಬಿಡಮ್ಮ ಒಂದೇ ಸಲ ಅನ್ನಲ್ಲ. ಸರಿ ನೋಡ್ಕಪ್ಪ ನಿಮ್ಗೆ ಏನೇನು ಬೇಕು ಎಲ್ಲನೂ ಅಂತ. ಇದಂತ ಫ್ಲವರ್ ಬೀಡಿಂಗು. ಸೊ ಇದು ಡಿಸೈನ್ ಬೇರೆ ಬರುತ್ತಂತೆ, ನೋಡಮ್ಮ ಅದು ಯಾವ ಥರ ಬರುತ್ತೆ ಅಂತ. ಸೊ ಅದನ್ನು ತಗೊಳ್ಳೋ ಸರಿ ಪ್ಯಾಕ್ ಮಾಡ್ಕಪ್ಪ ಸರಿ ಹೋಗಮ್ಮ ಅಂದ್ಬಿಟ್ಟು ಮಾಡಿದೆ. ಎಲ್ಲ ಚೆಕ್ ಮಾಡ್ಕೊಂಡು ಮೆಜರ್ಮೆಂಟ್ ತಗೊಂಡ್ರು ಅವರು. ಅಮೌಂಟ್ ಬಿಲ್ ಹಾಕೋದು ಲಾಸ್ಟಲ್ಲಿ 2,000. ನಾನು ಹಂಗೆ ಎಲ್ಲ ಐಟಮು ಬೇಕು ಬಾಸ್ ಸ್ವಲ್ಪ ನೋಡಾಕಿ ಅಂತ ಹೇಳಿದೆ. ಸೊ ಆಯಿತು ಬಿಡೋಣ ಅಂದ್ಬಿಟ್ಟು ಒಂದು ವೀಡಿಯೋ ಕ್ಲಿಪ್ ತಗೊಂಡೆ. ಎಲ್ಲನೂ ಪ್ರತಿಯೊಂದು ನಮಗಂತೂ ತಿರುಗಿ ಬೇಜಾರಾಗ್ಬಿಟ್ಟೈತೆ. ಹೋಗಿ ಕೆಲಸ ಮಾಡೋ ಇತ್ತಾಗ ಮನೆ ಕೆಲಸ ಮಾಡಬೇಕು, ಅವ್ರು ಫೋನ್ ಮಾಡ್ರೆ ಇತ್ತಾಗ ಓಡಬೇಕು, ಇತ್ತಾಗ ಬರಬೇಕು. ಯಪ್ಪ ಮನೆ ಮಾಡೋದು ಅಂದರೆ ಹುಡುಗಾಟ ಅಲ್ಲ ಯಪ್ಪ, ಭಾಳ ಶ್ರಮ ಇದೆ. ಏನು ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲ, ಮಾಡಲೇಬೇಕು. ಸರಿ ಇನ್ನೇನು ಬೇಕಾದ್ರೆ ತಗೊಬೇಡಪ್ಪ, ಪದೇ ಫೋನ್ ಮಾಡಬೇಡ ಅಂದೆ. ಸರ್ ಅದನ್ನು ಬಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋತ್ತೆ ನೋಡಿ ಕಾರ್ಪೆಂಟ್ರ್ ಎಲ್ಲ ಮಿಷಿನಲ್ಲೆಲ್ಲ ಕೂದು ಗಲೀಜು ಮಾಡಿದರು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಬಿಟ್ಟು ಒಂದು ರೌಂಡ್. ಇವತ್ತು ಗುರುವಾರ ಆಗಿರೋದ್ರಿಂದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನಾನು ನೋಡಿ ಏನೇ ಗಂಧದ ಕಟ್ಟಿ ಕಸಿ ಪೂಜೆ ಮಾಡಿದೆ. ಸೊ ಕಾಪಾಡು ನನ್ನಪ್ಪ, ನೀನೇ ಎಲ್ಲ, ನಿನ್ನಿಂದೇನೇ ಎಲ್ಲ ಅಂದ್ಬಿಟ್ಟು ಮನಸಾರ ಬೇಡ್ಕೊಂಡು ಹೆಂಗೋ ಇನ್ನೂ ಸ್ವಲ್ಪ ಐತೆಗಪ್ಪ ಮನೆ ಕೆಲಸ ಕ್ಲಿಯರ್ ಆಗೋಲಿ ಅಂದ್ಬಿಟ್ಟು ಬೇಡ್ಕೊಂಡೆ. ಇದಾಗಿರುತ್ತೆ.